ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದು ಮೊದಲ ಹಂತದ ಹೋರಾಟದ ಜಯ ಅಂತೇಳಿ ಈಗಾಗಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಹಾಗಿದ್ರೆ ಅವರ ಮುಂದಿನ ಹೋರಾಟ ಏನು, ಲೋಕಾಯುಕ್ತರು ಯಾವ ರೀತಿ ಅಂತ ತನಿಖೆಯನ್ನ ಮಾಡಬೇಕು, ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ಮೊದಲ ಹಂತದ ಜಯ ಅಂತ ಹೇಳಿದ್ರಿ, ತಮ್ಮ ಮುಂದಿನ ಹೋರಾಟದ ನಡೆಗೆ ಸರ್, ಈಗ ತನಿಖೆಯಲ್ಲಿ ಯಾವ್ಯಾವ ದಾಖಲೆಯನ್ನು ಸಂಗ್ರಹಿಸಬೇಕು, ಯಾವ್ಯಾವ ಸಾಕ್ಷ್ಯಗಳನ್ನು ವಿಚಾರಣೆ ಒಳಪಡಿಸಬೇಕು, ಅವರಿಂದ ಯಾವ ಮಾಹಿತಿ ಮತ್ತು ದಾಖಲೆಗಳನ್ನು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತೊಂದಲ್ಲ, ನಾನು ಯಾವುದೇ ಪ್ರಕರಣ ದಾಖಲೆ ಮಾಡಿದ್ರು ಕೂಡ ತನಿಖಾಧಿಕಾರಿ ನನ್ನದೇ ಒಂದು ರೀತಿ ಮನವಿ ಪತ್ರ ಕೊಡ್ತೀನಿ ದಾಖಲಾತಾದಮೇಲೆ. ಈ ಪ್ರಕರಣದಲ್ಲಿ ಯಾಕೆಂತಂದರೆ ತನಿಖಾಧಿಕಾರಿಗೆ ಅವ್ರದ್ದೇ ಆದ ಕೆಲವೊಂದು ವಿಚಾರಗಳು ಗೊತ್ತಿರುತ್ತೆ, ಕೆಲವು ಗೊತ್ತಿರಲ್ಲ. ಹಾಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಯಾವ್ಯಾವ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನೇ ಒಂದು ಮನವಿ ಪತ್ರ ಕೊಟ್ಟು ಯಾವ ದಾಖಲೆಗಳೆಲ್ಲ ಮಾಡಿ ಅವ್ರನ್ನ ಯಾವ ರೀತಿ ವಿಚಾರಣೆಗೊಳಪಡಿಸಬೇಕು ಅನ್ನೋದು ನಾನು ಮನವಿ ಪತ್ರ ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಈ ಪ್ರಕರಣದಲ್ಲೂ ಕೂಡ ಈಗ ಪ್ರಕರಣ ದಾಖಲಾಗಿದೆ. ನಾವು ಮಾನ್ಯ ನ್ಯಾಯಾಲಯದಲ್ಲಿ ಅರ್ಜಿಯಲ್ಲಿ ಸಾಕಷ್ಟು ವಿಷಯಗಳು ತಿಳಿಸಿದ್ರು ಕೂಡ ಅದಕ್ಕೆ ಪೂರಕವಾಗಿ ಯಾವ್ಯಾವ ದಾಖಲೆಯನ್ನು ಸಂಗ್ರಹ ಮಾಡಬೇಕು ಅನ್ನೋದು ಮತ್ತು ಯಾರನ್ನು ವಿಚಾರಣೆಗೊಳಪಡಿಸಬೇಕು. ಮತ್ತು ಈಗ ಎಲ್ರಿಗೂ ಅನುಮಾನ ಬಂದಿರೋ ಪ್ರಕಾರ ಏನು ಸಚಿವ ಬೈರತಿ ಸುರೇಶ್ ಆದರೆ ಮೂಡೋದಲ್ಲಿರ್ತಕ್ಕಂಥ ಕೆಲವು ಕಡತಗಳನ್ನು ಹೆಲಿಕಾಪ್ಟರ್ ತೊಗೊಂಡೋಗಿದ್ದಾರೆ ಹಾಗೆ ಅಂತ ಆರೋಪ ಇದೆ. ಸೊ ಮೊದಲು ಅದಕ್ಕೆ ಬಗ್ಗೆ ಅವರು ಗಮನ ಕೊಟ್ಟು ಆ ಪ್ರಕರಣದ ಕಡತಗಳು ಎಲ್ಲಿದೆ ಅನ್ನೋದನ್ನ ಅವರು ತಮ್ಮ ವಶಕ್ಕೆ ತಗೊಳ್ಬೇಕಾಗತ್ತೆ. ಮತ್ತು ಕೆಲವು ದಾಖಲೆಗಳು ಏನು ಮಾನ್ಯ ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ಅವರ ಬಳಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಆ ದಾಖಲೆಯನ್ನು ಕೂಡ ಅವರಲ್ಲಿ ತರಿಸ್ಕೊಳ್ಬೇಕಾಗತ್ತೆ. ಅವೆಲ್ಲ ತರಿಸ್ಕೊಂಡು ಮೊದಲು ದಾಖಲಾತಿಗಳು ಸಂಗ್ರಹ ಮಾಡಬೇಕಾಗತ್ತೆ. ಸೊ ದಾಖಲಾತಿ ಸಂಗ್ರಹ ಮಾಡಿದ ನಂತರ ಅವ್ರಿಗೇನಾದ್ರು ಅವಶ್ಯಕತೆ ನನ್ನನ್ನು ಅರ್ಜಿದಾರ ನನ್ನ ಕರೆದು ವಿಚಾರಣೆ ಮಾಡಿ ತದನಂತರದಲ್ಲಿ ಆರೋಪಗಳನ್ನ ಕರೆದು ಅವ್ರನ್ನ ಕೂಡ ವಿಚಾರಣೆಗೊಳಪಡಿಸಿ ಅದಕ್ಕೆ ಪೂರಕವಾದ ಸ್ಪಷ್ಟೀಕರಣ ಅಥವಾ ಅವ್ರ ಹತ್ರ ಅದ್ರ ಬಗ್ಗೆ ಏನು ದಾಖಲಾತಿ ಇದೆ ಸೊ ಅದನ್ನೆಲ್ಲ ಪಡ್ಕೊಂಡು ತನಿಖೆ ನಡೆಸಬೇಕಾಗುತ್ತೆ. ತಾವು ದೂರುದಾರರಾಗಿ ತಮ್ಮ ಬಳಿ ದಾಖಲೆಗಳನ್ನು ಸಂಗ್ರಹಿಸುವಂಥದ್ದು ಅಥವಾ ತಮಗೆ ನೋಟಿಸ್ ನೀಡುವಂಥ ಕೆಲಸ ಆಗ್ತದೆ ಸರ್? ನಾನು ಈಗಾಗಲೇ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದೀನಿ. ಆ ದಾಖಲಾತಿಗಳ ಮೂಲ ಪ್ರತಿ ಅಥವಾ ದೃಢೀಕೃತ ಪ್ರತಿಗಳನ್ನ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮತ್ತು ನಗರಾಭಿವೃದ್ಧಿ ಇಲಾಖೆಯಿಂದ ಪಡ್ಕೊಳ್ಬೇಕಾಗಿದೆ. ಅವ್ರಿಗೇನು ಅವಶ್ಯಕತೆ ಇತ್ತು ನನ್ನ ಹತ್ರ ದಾಖಲಾತಿ ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಸೊ ನಿನ್ನೆ ತನಿಖಾಧಿಕಾರಿ ಅದ್ರ ಬಗ್ಗೆ ನನ್ನ ಹತ್ರ ಮಾತಾಡಿದರೆ ಅವ್ರಿಗೆ ನಾನು ಹೇಳಿದ್ದೀನಿ, ನೀವು ಯಾವಾಗ ಕರೆದು ಕೂಡ ನಾನು ವಿಚಾರಣೆಗೆ ಹಾಜರಾಗ್ತೀನಿ. ಸೊ ನನ್ನಿಂದ ಆಗ್ತಕ್ಕಂಥ ಎಲ್ಲ ರೀತಿಯ ಸಹಕಾರನ ಕೊಡ್ತೀನಿ ನಾನು ಹೇಳಿದ್ದೀನಿ. ಈಗ ಆರೋಪಿಗಳ ವಿಚಾರದಲ್ಲಿ A1 CM ಸಿದ್ದರಾಮಯ್ಯ ಇದ್ದಾರೆ, A2 ಅವರ ಪತ್ನಿ ಪಾರ್ವತಿ ಅವರಿದ್ದಾರೆ, A3 ಅವರ ಭಾವಮೈದ ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜ್ ಮತ್ತು ಇತರರು ಇದ್ದಾರೆ. ಅವರಿಗೆ ಯಾವ ರೀತಿ ಕರೆಸಿ ಯಾವ ರೀತಿಯಾದಂಥ ವಿಚಾರಣೆ ನಡೆಸಬೇಕು ಸರ್? ಅದು ತನಿಖಾಧಿಕಾರಿ ವಿವೇಚನೆಗೊಳಪಟ್ಟಿದ್ದು. ಅವ್ರು ಯಾವಾಗ ಕರೆಸಿ ವಿಚಾರಣೆ ಮಾಡಬೇಕು ಅನಿಸುತ್ತೆ ಆವಾಗ ಅವರು ನೋಟಿಸನ್ನು ಕರೆಸಿ ಅದು ವಿಚಾರಣೆ ಮಾಡ್ತಾರೆ. ಮತ್ತು ಯಾವ್ಯಾವ ಅಂಶಗಳಿಂದ ಅವರಿಂದ ಸ್ಪಷ್ಟೀಕರಣ ಪಡಿಬೇಕು ಮತ್ತು ದಾಖಲಾತಿ ಪಡಿಬೇಕು ಅನ್ನೋದಲ್ಲ. ಸೊ ಅದು ತನಿಖಾಧಿಕಾರಿ ವಿವೇಚನೆ ಒಳಪಡುತ್ತೆ. ತಾವು ಸಾಕಷ್ಟು ಈ ಹಿಂದೆ ಸಹ ಬೇರೆ ಬೇರೆ ಪ್ರಕರಣಗಳಲ್ಲಿ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನು ನೋಡಿದ್ರೆ ಅದರ ಅವಶ್ಯಕತೆ ನಿಮಗೆ ಕಾಣಿಸ್ತಾ ಇದೆ ಒಬ್ಬ ದೂರುದಾರನಾಗಿ? ಸರ್ ಖಂಡಿತವಲ್ಲ ಸರ್. ಈಗ ಯಾವುದೇ ಪ್ರಕರಣಗಳ ಸತ್ಯಾಸತ್ಯತೆನ ಎತ್ತಿಡಬೇಕು ಅಂತಂದರೆ ಆರೋಪಗಳನ್ನ ಕೂಡ ಕಡ್ಡಾಯ ವಿಚಾರಣೆ ಮಾಡಲೇಬೇಕು ಅಂತ ನಾನು ಎಲ್ಲ ಪ್ರಕರಣಗಳನ್ನ ಮನವಿ ಮಾಡ್ತಾಯಿದ್ದೀನಿ. ಸೊ ಯಾಕೆಂತಂದರೆ ಅವ್ರ ಹತ್ರ ಏನು ದಾಖಲಾತಿ ಇದೆ ಅಥವಾ ಇದು ಮಾಡ್ಕೊಂಡು ಸ್ಪಷ್ಟೀಕರಣ ಮೊದಲೇ ಪಡ್ಕೊಂಬಿಟ್ರೆ ಸೊ ನ್ಯಾಯಾಲಯದ ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ಈ ಪ್ರಕರಣ ತೊಂದರೆ ಆಗೋದು ತಪ್ಪುತ್ತೆ. ಸೊ ಹಾಗಾಗಿ ನಾನೆಲ್ಲ ತನಿಖಾಧಿಕಾರಿ ಮನವಿ ಮಾಡ್ಕೊಂಡ್ರೆ ನೀವು ದೂರದಾರರು ಏನು ಮಾಹಿತಿ ದಾಖಲಾತಿ ಕೊಡ್ತಾರೆ, ಸಾಕ್ಷಿಗಳು ಕೊಡ್ತಾರೆ, ಅದ್ರ ಜೊತೆಗೆ ಆರೋಪಗಳನ್ನು ಕೂಡ ಕಡ್ಡಾಯ ವಿಚಾರಣೆ ಒಳಪಡಿಸಿ ಅವ್ರೇನು ಮಾಹಿತಿ ಕೊಡ್ತಾರೆ, ಏನು ದಾಖಲಾತಿ ಕೊಡ್ತಾರೆ ಅದನ್ನು ಪರಿಶೀಲನೆ ಮಾಡಿ ತನಿಖೆ ಮಾಡಿ ಅಂತ ನಾನು ಮನವಿ ಮಾಡ್ಕೊಳ್ಳೋದು. ಇವತ್ತು ಶನಿವಾರ ಇದೆ, ನಾಳೆ ಭಾನುವಾರ ಇದೆ, ರಜಾ ದಿನ ಇದೆ. ಹೀಗಾಗಿ ಸೋಮವಾರ ತಮ್ಮ ಮನವಿಯನ್ನು ಪತ್ರ ಕೊಡ್ತೀರಾ. ಮನವಿ ಪತ್ರದಲ್ಲಿ ಏನೆಲ್ಲ ಉಲ್ಲೇಖಗಳಿರ್ತದೆ ಸರ್? ಅದೇ ಈ ನನ್ನ ಪ್ರಕರಣದಲ್ಲಿ ಏನೇನು ತನಿಖೆ ನಡೆಸಬೇಕು, ಯಾವ ದಾಖಲೆ ಸಂಗ್ರಹ ಮಾಡಬೇಕು, ಮತ್ತು ಯಾವ್ಯಾವ ಅಧಿಕಾರಿಗಳನ್ನ ಅಥವಾ ವ್ಯಕ್ತಿಗಳನ್ನ ವಿಚಾರಣೆಗೊಳಪಡಿಸಬೇಕು, ಮತ್ತು ಆರೋಪಿಗಳಿಂದ ಯಾವ ಮಾಹಿತಿ ದಾಖಲೆ ಪಡ್ಕೊಳ್ಬೇಕು, ಸೊ ಎಲ್ಲನೂ ಕೂಡ ನಾನು ಒಂದು ಮನವಿ ಪತ್ರನ ತಯಾರು ಮಾಡಿ ತನಿಖಾಧಿಕಾರಿಗೆ ಮತ್ತು ಮೇಲಧಿಕಾರಿಗಳಿಗೆ ಕೊಡತಕ್ಕಂಥ ಮಾಡ್ತೇವೆ.